ಅಧ್ಯಕ್ಷರಾಗಿ ಇವತ್ತು ತಾವು ನೇಮಕಾಗಿದ್ದೀರಾ. ಇವತ್ತು ಸಂಗೀತ ನೃತ್ಯ ಅಕಾಡೆಮಿ ನೃತ್ಯ ಅಂತಕ್ಕಂಥದ್ದು ಕರ್ನಾಟಕದ ಕಲಾ ಪ್ರಕಾರಗಳಲ್ಲಿ ಕೂಡ ಒಂದು ಪ್ರಮುಖವಾದದ್ದು. ಅಂತ ಒಂದು ಕಲಾ ಪ್ರಕಾರವನ್ನು ಬೆಳೆಸಲಿಕ್ಕೆ ತಾವು ಅನುಭವಸ್ಥರಾಗಿ ಏನು ಮಾಡಿ? ಈಗಷ್ಟೇ ನನಗೆ ನೇಮಕ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಇದಕ್ಕಾಗಿ ನಾನು ಕರ್ನಾಟಕ ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ PK ಶಿವಕುಮಾರ್ ಸರ್, ಹಾಗೆ ಮತ್ತು ನಮ್ಮ ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಿರ್, ಇವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನನ್ನನ್ನು ಈ ಒಂದು ಪದಕ್ಕೆ, ಇಂಥ ಉನ್ನತ ಪದಕ್ಕೆ ನನ್ನನ್ನು ನೇಮಕ ಮಾಡಿರೋದ್ರಿಂದ ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಇದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸಾಕಷ್ಟು ನಾನು ಮಾಡಬೇಕಾಗಿರುವಂಥದ್ದು. ಆದರೆ ಈಗಷ್ಟೇ ಬಂದಿರೋದ್ರಿಂದ ಇದರಲ್ಲಿ ಏನಿದೆ, ಯಾವುದು ನಮ್ಮ ಒಂದು ಸರ್ಕಾರದ ಒಂದು ನಿಯಮಾವಳಿಗೆ ತಕ್ಕಂತೆ ಇದರದೊಂದು ರೇಖೆಗಳನ್ನ ನೋಡಿಕೊಂಡು ನನ್ನ ಕಡೆಯಿಂದ ಏನಾಗುತ್ತೆ ಈ ಒಂದು ಕಲೆ ಮತ್ತು ಸಂಸ್ಕೃತಿಯ ಒಂದು ಬೆಳವಣಿಗೆಗೆ ನಮಗೆ ಕರ್ನಾಟಕದ್ದು ಪ್ರತಿಯೊಂದು ಜಿಲ್ಲೆಗೂ ಎಲ್ಲರಿಗೂ ಸಂತೋಷ ಆಗುವಂಗೆ, ಪ್ರತಿಯೊಂದು ನಮ್ಮ ಸಂಗೀತ ಮತ್ತು ನೃತ್ಯ ಬಹಳ ವಿಸ್ತಾರವಾದಂತಹ ಜಗತ್ತು, ಇದೆಲ್ಲ ಕೂಡ ಒಳ್ಳೇದಾಗೋದಕ್ಕೆ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾನಿನ್ನೂ ಒಂದು ನೋಡಬೇಕಾಗತ್ತೆ. ಖಂಡಿತ ಆ ಒಂದು ದಿಕ್ಕಿನಲ್ಲಿ ನಾನು ಸಾಗಬೇಕು ಅಂತ ನನ್ನ ಆಸೆ. ಮೇಡಮ್, ಸಂಗೀತದಲ್ಲಿ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಮಕ್ಕಳು, ಚಿಕ್ಕ ಮಕ್ಕಳು, 3 ವರ್ಷದವರು, 4 ವರ್ಷದವರು, ಇವ್ರಿಗೆ ಏನಾದ್ರು ಕಾರ್ಯಕ್ರಮ ಹಾಕೊಂಡಿದ್ದೀರಾ? ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ. ಬಾಲ ಪ್ರತಿಭೆ ಅಂತ ಬಿಟ್ಟು ಬಾಲ ವಿಕಾಸದಲ್ಲಿ ಮತ್ತು ಬಾಲಭವನದಲ್ಲಿ ಎಲ್ಲ ಕಡೆ ಇರುತ್ತೆ. ಖಂಡಿತ ಅದು ನಮ್ಮ ಅಕಾಡೆಮಿಯಿಂದ ಯಾವುದಾದ್ರೂ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಸೆಪ್ರೇಟ್ ಆಗಿ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೂಡ ನಾನು ಕೈಗೊಳ್ತೀನಿ. ಮತ್ತು ನನಗೆ ಮೀನಾಗೆ ಚಿಗುರು ಅನ್ನೋದಕ್ಕಿಂತ ಆಗಲೇ ಬ್ಲಾಸಮ್ ಆಗ್ತಾ ಇರ್ತಾರೆ. 14 ವರ್ಷ, 18 ವರ್ಷ ಅಂಥ ಮಕ್ಕಳು ಕೂಡ, ಹಾಗೆ ಹಿರಿಯ ಕಲಾವಿದರು ಕೂಡ ಸಾಕಷ್ಟು ಅವ್ರಿಗೆ ಅನುಕೂಲ ಆಗುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಹಾಕೋಬೇಕಂತ ಬಹಳ ಆಸೆ ಇದೆ. ಹಾಗೆ ನಾವು ಖಂಡಿತ ಹಿರಿಯ ಕಲಾವಿದರಲ್ಲದೆ ನಾವಿಲ್ಲ, ಅವ್ರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ಹೋಗ್ತಾ ಇರೋದು. ಅಂಥದ್ರಲ್ಲಿ ಬಹಳ ಹಿರಿಯ ಗುರುಗಳು ಈ ಕಲೆಗಾಗಿಯೇ ಅವರ ಒಂದು ಜನ್ಮನೇ ತೆಗೆದಿರ್ತಾರೆ. ಅಂಥವ್ರನ್ನ ಖಂಡಿತ ಗುರುತಿಸಿ ಅವ್ರಿಗೆ ಸೇವೆ ಮಾಡಬೇಕು. ಅವ್ರಿಗೆ ನಮ್ಮ ಅಕಾಡೆಮಿಯಿಂದ ಅಕಸ್ಮಾತ್ ಅವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು, ಅಥವಾ ಅವ್ರಿಗೆ ಯಾವುದೇ ಒಂದು ರೀತಿಯ ಅವರ ಒಂದು ಸಂಸ್ಥೆಯ ಒಂದು ಬೆಳವಣಿಗೆಗೆ ಯಾವ ಥರದ ಸಹಾಯ ಮಾಡಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ಬೇಕಂತ ನನಗೆ ಬಹಳ ಆಸೆ ಇದೆ. ಹಿರಿಯ ಕಲಾವಿದರಿಗೆ ಮಾಸಾಶನ ಕೊಡ್ತಾರೆ, ಅದು ಏನು ಸಾಲದಿಲ್ಲ ಅವ್ರಿಗೆ. ಇದ್ರ ಬಗ್ಗೆ ಏನಾದ್ರು ನೀವು ಕಾರ್ಯಕ್ರಮ? ಅದನ್ನು ನನಗೆ ಎಷ್ಟು ಅಂತ ಗೊತ್ತಾಗಿಲ್ಲ. ನಾನು ಈಗಷ್ಟೇ ಇದು ಮಾಡಿರೋದ್ರಿಂದ ಖಂಡಿತ ಈಗಿನ ಕಾಲದಲ್ಲಿ ಎಲ್ಲಾನು ಕಮ್ಮಿನೇ ಅನ್ಸುತ್ತೆ. ಇನ್ಫ್ಯಾಕ್ಟ್ ಒಂದು ಯಾವ್ದು ತಾವು ಸರ್ಕಾರದ ಒಟ್ಟಿಗೆ ಗಮನ ಸೆಳೆದು ಅದನ್ನ ಏರಿಕೆ ಮಾಡ್ತಿರೋ ಖಂಡಿತ ನನ್ನ ಒಂದು ಶಕ್ತಿಯಲ್ಲಿ ಇದ್ರೆ ಖಂಡಿತ ಅದು ಮಾಡೇ ಮಾಡ್ತೀನಿ. ಖಂಡಿತ ಅದಕ್ಕೊಂದು ಏನು ರಿಕ್ವೆಸ್ಟ್ ಕೊಡಬೇಕು, ಒಂದು ಸಭೆಯ ಒಂದು ಇದು ತಗೊಂಡು ನಿರ್ಧಾರ ತಗೊಂಡು ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತೆ ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಅದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಖಂಡಿತ ಮಾಡ್ತೀನಿ. ಯಾಕೆಂದ್ರೆ ಒಂದು ಮಾಸಾಶನ ಅಂದಾಗ ಅವ್ರಿಗೆ ಅದು ಅನುಕೂಲ ಆಗ್ಬೇಕು. ಬರೀ ಏನೋ ಕೊಟ್ವಿ ಅಂತ ಹೇಳಿದ್ರೆ ಅದ್ರಲ್ಲಿ ಇನ್ನೂ ಆಗಲ್ಲ ಅಂತ ಹೇಳಿ ಈಗಿನ ಕಾಲದಲ್ಲಿ ಅದು ಕೊಟ್ಟಂಗೂ ಇರಲ್ಲ, ಇಲ್ಲದೆ ಇರೋ ಹಾಗಿಲ್ಲ. ಖಂಡಿತ ಅದನ್ನ ಜಾಸ್ತಿ ಮಾಡ್ಬೇಕು. ಈ ಹಿಂದೆ ಯಾವ್ದಾದ್ರು ಬೋರ್ಡ್ಗೆ ಅಧ್ಯಕ್ಷರಾಗಿದ್ದಾರೆ ಮೇಡಮ್ ನೀವು? ಇಲ್ಲ, ಇದೇ ಫಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ಮೇಡಮ್.